ಏನಿದು ನೀತಿ, ಏನಿದು ನಿಯಮ? ಈಗ ನಾವು ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಣ. ಒಂದು, ಕಾನೂನು ಮತ್ತು ಸಂವಿಧಾನದ ಚೌಕಟ್ಟು ಏನು ಹೇಳುತ್ತೆ, ಇಂಥ ನೀತಿ ನಿಯಮ ಬಂದರೆ ಏನು ಹೇಳುತ್ತೆ, ಮತ್ತು ಜನಾಕ್ರೋಶ, ಜನಸಾಮಾನ್ಯರಿಗೆ ಇದು ಲಾಗೂ ಆಗುತ್ತಾ ಅಥವಾ ಇದು ಅಷ್ಟು ಸುಲಭನಾ ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ಮತ್ತು ಇದರಲ್ಲಿ ಏನಾದರೂ ನ್ಯಾಯಸಮ್ಮತವಾದಂಥ ವಿಚಾರ ಇದೆಯೇನ್ರಿ ಅನ್ನುವ ಪ್ರಶ್ನೆಯನ್ನು ಒಬ್ಬ ಜನಸಾಮಾನ್ಯ ಕೂಡ, ಜನಸಾಮಾನ್ಯ ಅಲ್ಲ, ಜನ ಅಸಾಮಾನ್ಯ ಎಲ್ಲರೂ ಕೂಡ ಕೇಳಲೇಬೇಕಾದಂಥ ಒಂದು ಕ್ವೆಶ್ಚನ್ ಇದು. ಹಾಗಾಗಿ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಈಗ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಶಿಕ್ಷಣ ತಜ್ಞರು, ಕೃಷಿಕರು, ಸಾಮಾಜಿಕ ಕಳಕಳಿ ಇಟ್ಕೊಂಡು ಬಹಳಷ್ಟು ಸಮಾಜಕ್ಕೆ ಪೂರಕವಾದಂಥ ಕೆಲಸ ಮಾಡ್ತಾ ಇರುವಂಥ ಶ್ರೀಯುತ ಡಾಕ್ಟರ್ ಎಚ್.ಎಂ. ಚಂದ್ರಶೇಖರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಇನ್ನು ಕೆ. ಲಕ್ಷ್ಮಣ್ ಅವರು ನಮ್ಮ ಜೊತೆಗಿದ್ದಾರೆ, ಸಾಮಾಜಿಕ ಹೋರಾಟಗಾರರು, ಹಿರಿಯರು, ಇಂತಹ ಅನೇಕ ಹೋರಾಟಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರು ಇವತ್ತು ನಮ್ಮ ಜೊತೆಗಿರೋದು ಬಹಳ ಖುಷಿ ಸಮಾಚಾರ. ಸರ್ ನಮಸ್ಕಾರ. ಇನ್ನು ಏನೇ ಆಗಲಿ ರೀ, ಏನೇ ಕಳಕಳಿ ಕಾಳಜಿ ಅಂತ ಹೇಳಿದರೂ ಕೂಡ ಕಾನೂನು ಏನು ಹೇಳುತ್ತೆ, ಸಂವಿಧಾನ ಅಂತ ಹೇಳೋಕ್ಕೆ ಬೇಕಲ್ವೇ ವಿಶ್ಲೇಷಣೆ ಮಾಡಲಿಕ್ಕೆ? ಎಸ್, ಕಾನೂನು ವಿಶ್ಲೇಷಕರು ಶ್ರೀಯುತ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ವಿ ಮಂಜುನಾಥ್ ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಓಕೆ, ಮೊದಲಿಗೆ ನಾನು ಚಂದ್ರಶೇಖರ್ ಸರ್ ಮಾತಾಡ್ಸೋಣ. ಈ ವಿಚಾರ ಕೇಳ್ತಾ ಇದ್ದ ಹಾಗೆ ನಿಮ್ಗೆ ಅನಿಸಿದಂತೇನು? ಕ್ವಿಕ್ ಕಮೆಂಟ್ ಸರ್. ಇದು ಎಲ್ಲೋ ಒಂದು ಕಡೆ ಕುಟುಂಬದ ವ್ಯವಸ್ಥೆನ ಹಾಳು ಮಾಡಬೇಕು, ಆಸ್ತಿಯಲ್ಲಿ ಭಾಗಿದಾರ ಆಗಬೇಕು, ಒಂದು ಕುತಂತ್ರ ಇದರಿಂದ ಇದೆ. ಮೇಲಾಗಿ ಇದು ಏನು ಕುತಂತ್ರ ಅಂತ ಅನ್ಸುತ್ತೆ? ಕುತಂತ್ರ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ, ಈಗ ಎಷ್ಟೋ ತಲೆಮಾರುಗಳಿಂದ ಆಸ್ತಿಗಳನ್ನ ಬೆಂಗಳೂರು ಸುತ್ತಮುತ್ತ ಜನಗಳು ಉಳಿಸ್ಕೊಂಡ್ ಬಂದಿದ್ರು, ಕಳ್ಕೊಂಡ್ರು. 80% ಪ್ರಾಪರ್ಟಿ ಕಳ್ಕೊಂಡಿದ್ರು. ಏನು ಅಭಿವೃದ್ಧಿಯ ಒಂದು ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿಗಳನ್ನ ಕಳ್ಕೊಂಡ್ರು. ನಾವು ಸಹ ಕಳ್ಕೊಂಡಿದೀವಿ. 8 ಎಕರೆ ಕಳ್ಕೊಂಡ್ವಿ. 8 ಎಕರೆ ಕಳ್ಕೊಂಡು ನಮ್ಮೂರು ಸುಮಾರು 48 ಎಕರೆ ಹೋಯ್ತು. ನಮ್ಮ ಅಕ್ಕಪಕ್ಕದವ್ರದೆಲ್ಲ ಹೋಯ್ತು. ಹಂಗೆ 106 ಎಕರೆ ಹೊಟ್ಟೋಗ್ಬಿಡಿ. ಯಾವ ಸರ್ ನಿಮ್ದು? ನಮ್ದು ಹೂಡಿ ಸರ್. ಹೂಡಿ ಅಂತ ಹೇಳಿ ವೈಟ್ ಫುಡ್ ರಸ್ತೆ ಏನೇ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಬೆಂಗಳೂರು ಅಂತ ಹೇಳ್ತೀವಲ್ಲ, ITPL ರೋಡಲ್ಲಿ ಇರೋದು ಹೂಡಿ ಅಂತ. ಮೂಲ ನಿವಾಸಿಗಳು ನಾವು, ತಲಾಂತರದಿಂದ ಅಲ್ಲೇ ಹುಟ್ಟಿ ಬೆಳೆದವ್ರು ನಾವು. ಅಲ್ಲಿ 48 ಎಕರೆ KBಗೆ ಹೋಯ್ತು 1991 ಫೈನ್ ಸರ್. ಅದ್ರಲ್ಲಿ 8 ಎಕರೆ ನಮ್ಮ ಕುಟುಂಬದೇ ಹೋಯ್ತು. ಅಲ್ಲ, ದಟ್ ಇಸ್ ನಾಟ್ ಫೈನ್. ಈಗ ಓಕೆ ಸರ್, ಗೋ ಹೆಡ್. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತೇನಾಗಿದೆ ಅಂತ ನಾವು ನೋಡ್ತಿದ್ವಿ. ಅಲ್ಪ ಸ್ವಲ್ಪ ಉಳಿಸ್ಕೊಂಡ್ರೆ ಪ್ರಾಪರ್ಟಿನ ತಂದೆ ಹತ್ರ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ವಿದ್ಯೆ ಕೊಟ್ಟು ನಮಗೆಲ್ಲ. ನಾನೊಬ್ಬ ಸಿವಿಲ್ ಇಂಜಿನಿಯರ್, ನಮ್ಮ ಅಣ್ಣ ಒಬ್ಬ ಡಾಕ್ಟ್ರು, ಇನ್ನೊಬ್ಬ ತಮ್ಮ ಬಂದು ಡಾಕ್ಟ್ರು, ನಾವು ಇನ್ನೊಬ್ಬ ಸಿವಿಲ್ ಇಂಜಿನಿಯರ್. ನಮಗೆಲ್ಲ ಶಿಕ್ಷಣದ ವಂಚಿತರಾದಂಥ ಒಂದು ಕುಟುಂಬದಿಂದ ಬಂದಂಥ ಕುಟುಂಬಗಳು ನಮ್ಮದು. ಫಸ್ಟ್ ಜನರೇಷನ್ ಗ್ರಾಜುಯೇಟ್ ನಾನು, ಸಿವಿಲ್ ಇಂಜಿನಿಯರ್ ನಾನು. ಮತ್ತೆ ತಂದೆ ತಾಯಿಗಳ ಹೆಸರು ಏನೋ ಸಾಮಾಜಿಕ ಕಾರ್ಯಕ್ರಮ ಮಾಡಬೇಕು, ಒಂದು ಒಳ್ಳೆ ಕೆಲಸ ಮಾಡೋಕೆ ಶಿಕ್ಷಣ ಕ್ಷೇತ್ರ ನಾವು ಬಂದ್ವಿ ನಾವು. ಫೈನ್. ಆದರೆ ಸಾಮಾಜಿಕ ಚಿಂತನೆಯನ್ನು ತೊಡಸ್ಕೊಂಡು ಇದ್ದಂಥ ನಮಗೆ ಬದಲಾವಣೆ ಇನ್ನು ಅತಿ ವೇಗವಾಗಿ ಬೆಂಗಳೂರು ಬೆಳೀತಾ ಇದೆ. ಮೋಸ್ಟ್ ಫಾಸ್ಟೆಸ್ಟ್ ಸಿಟಿ ಇನ್ ದಿ ವರ್ಲ್ಡ್ ಅಂತ ಬೆಂಗಳೂರು ಬೆಳೀತಾ ಇದ್ದಂಗೆ ಯಾವುದೇ ಪ್ರಾಪರ್ ಪ್ಲಾನಿಂಗ್ ಆಗಲಿಲ್ಲ. CDP ಅನ್ನೋದು ರಿವೈಸ್ ಆಗಲಿಲ್ಲ. 2003-05 ಮಾಡಿದ್ದು 2015 ಮತ್ತೆ ಇರಬೇಕಾಯಿತು. ಅದು ಇದುವರೆಗೂ ರಿವೈಸ್ ಆಗಲಿಲ್ಲ. ಏನು ವರ್ಷ ಬದಲಾವಣೆ ಆಗ್ತದೆ, ಅದು ಪೂರ್ವಕವಾಗಿ ನಾನು CDP ಮಾಡಲೇ ಇಲ್ಲ. ಆದರೆ ಇವತ್ತು ಅಡ್ಡಾದಿಡ್ಡಿ ಬೆಳೆದ್ಬಿಟ್ಟಿದೆ, ಅದು ಬೆಳೆದ್ಬಿಟ್ಟು ಇದು ಬಿಟ್ಟಿದೆ ಅಂತ ಹೇಳ್ಕೊಂಡು ಬಂದ್ಬಿಟ್ಟು ಈಗ ಇದು ಬಂದು ಆಸ್ತಿ ನೋಡಿ, ನಮ್ಮ ಭಾಗದಲ್ಲಿ ಇದು 1 ಎಕರೆ 1.5 ಎಕರೆ ಉಳಿದೆ ಪ್ರಾಪರ್ಟಿ. 2 ತಲೆಮಾರು 3 ತಲೆಮಾರು ಭಾಗಗಳಾಗಲಿಲ್ಲ. ಏನಕ್ಕೆ? ನಮ್ಮ ಹಿಂದೂ ಅವಿಭಕ್ತ ಕುಟುಂಬಗಳಲ್ಲಿ ತಂದೆಯರವ್ರಿಗೂ ತಾಯಿರೋರಿಗೂ ಅಥವಾ ಅಜ್ಜರವ್ರಿಗೂ ಹಿರಿಯಣ್ಣ ಇರೋವ್ರಿಗೆ ಏನಪ್ಪ ಕರ್ತನ ಹೆಸರು ಪ್ರಾಪರ್ಟಿ ಇರ್ತಿದೆ. ಈಗ ಮಗ ಒಂದು ವಿಚಾರವಂತ ಆಗಿದೆ, ಪರವಾಗಿಲ್ಲ, ಸದೃಢನಾಗಿದ್ದಾನೆ, ಡೆವಲಪ್ ಮಾಡ್ಕೊಳ್ಳಿ, ಸ್ವಲ್ಪ ಶಕ್ತಿ ಇದೆ ಅಂತ ಹೇಳಿದ್ಮೇಲೆ ಕುಟುಂಬಗಳಲ್ಲಿ ಭಾಗ ಮಾಡ್ಕೊಂಡು ವ್ಯವಸ್ಥೆಗಳಿದ್ದಾವೆ. ಇವತ್ತೇನಾಗಿದೆ, ಎಷ್ಟೋ ಜನ ಸ್ವಲ್ಪ ಇರೋದಕ್ಕೆಲ್ಲ ಕಳ್ಕೊಂಡ್ರವರು ಬಾಡಿಗೆ ಬರೋ ಮಾಡ್ಕೊಂಡಿದ್ದಾರೆ, ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದು ಮಾಡೋಕೆ ಹೋಯ್ತು ಅಂದ್ರೆ ಏನಾಗಿದೆ ಅಂದರೆ, ಈಗ 1/2 ಎಕರೆ ಮೇಲೆ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ. ಒಂದು ಕಡೆ ಬಿಲ್ಡಿಂಗ್ ಕಡೆ ಸ್ವಲ್ಪ ಖಾಲಿ ಇಟ್ಕೊಂಡಿದ್ದಾರೆ, ಸಂಪೂರ್ಣವಾಗಿ ಬಿಲ್ಡಿಂಗ್ ಕಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನ ಯಾಕೆ ಕೊಡೋಕ್ಕಾಗ್ತೈತಿ? ಈಗ ಭಾಗ ಇಟ್ಕೊಳಕ್ಕೆ ಹೋಯ್ತು ಅಂದ್ರೆ ಅವರು ನಂಗೆ ಬಿಟ್ಕೊಟ್ಬಿಡಿ, ಎಲ್ಲಿ ಬಿಟ್ಕೊಡೋದು ನಾವು? ಹಂಗಾಗಿ ಇದರೊಂದು ಎಲ್ಲ ಭಯಾನಕವಾದ ಕಾನೂನು ಇದು. ಕುಟುಂಬದ ವ್ಯವಸ್ಥೆ ಹಾಳು ಹೋಗ್ತೈತೆ, ಸಾಮರಸ್ಯ ಇಲ್ದಂಗೆ ಆಗ್ಬಿಡುತ್ತೆ. ಕಡೆಗೆ ಇನ್ನೊಂದು ಕೊಟ್ಟಿದ್ದಾರೆ ಏನಂತಂದ್ರೆ, ಕೋರ್ಟ್ ಡಿಗ್ರಿ ಆಯಿತು ಅಂದ್ರೆ ನಾವು ಎಷ್ಟೇ ಎಕ್ಸ್ಟೆಂಟ್ ಇಲ್ಲಿ ಕೊಡ್ತೀವಿ. ಹಂಗಾದ್ರೆ ಇಂಡೈರೆಕ್ಟ್ ಆಗಿ ನೀವು ಹೋಗಿ ಕೋರ್ಟ್ಗೆ ಹೋಗಿ ಡಿಗ್ರಿ ಮಾಡ್ಕೊಂಡು ಸರ್ ಕೋರ್ಟ್ ಈಗ ಏನು ಹೇಳಿದ್ದಾರೆ, 20,000 ಅಡಿ, ಅದು 22,000 ಸ್ಕ್ವೇರ್ ಮೀಟರ್ಸ್ ಅಂದ್ರೆ ಈಗ ಒಂದು 1/2 ಎಕರೆ ಅಷ್ಟು. ಅದಕ್ಕಿಂತ 2,000 ಚದರ ಅಂತ ಹೇಳ್ತೀವಲ್ಲ, 2,000 ಚದರ, ಅದೇ 2,000 ಚದರ ಮೀಟರ್ ಅಂತೇಳಿ, 1/2 ಎಕರೆ. ಅದಕ್ಕಿಂತ ಹೆಚ್ಚಿಗೆ ಭೂಮಿ ಅಥವಾ ಭೂಮಿ ವಿತ್ ಪ್ಲಾಟ್ ಅಂತ, ಪ್ಲಾಟ್ ವಿತ್ ಬಿಲ್ಡಿಂಗ್ಸ್ ಅಂತ ಇಟ್ಕೊಳ್ಳಿ. ಬಿಲ್ಡಿಂಗ್ ಇರೋದು ಭೂಮಿ ಮೇಲೆ ಇರೋದು, ಬಿಲ್ಡಿಂಗ್ ಬೇರೆ ಗಾಳಿಲಿ ಇರ್ತಿತ್ತ, ತೇಲ್ತಾ ಇರ್ತಿತ್ತ. ಅಂತ ಭೂಮಿನ ಹಂಚ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಸಹ ಕೊಟ್ಬಿಡ್ಬೇಕು. ಬಿಲ್ಡಿಂಗ್ ಯಾರು ಕೊಡ್ತಾರೆ? ಖಾಲಿ ಜಾಗ ಇಟ್ಕೊತಾರೆ. ಅಣ್ಣ ತಗೊಂಡ್ರೆ 2 ಹೊರಡ್ತೀರ ಅಂತ ಇಟ್ಕೊಳ್ಳಿ. ಬಿಲ್ಡಿಂಗ್ ಕೊಡೋದು ಯಾರು, ತಗೊಳೋದು ಯಾರು? ಇದು ಎಲ್ಲೋ ಒಂದ್ ಕಡೆ ಇದು ಫ್ಲೋ ಆಫ್ ಟೈಟ್ಲ್ ಏನಾಗ್ತೈತೆ ತಂದೆ ನಂತರ, ಅದು ಎಲ್ಲೋ ಒಂದ್ ಕಡೆ ಇದೆಲ್ಲ ಎಷ್ಟು ಅಸಂಬಂಧ ಅಂತ ಹೇಳಿದ್ರೆ ಅಷ್ಟು ಅಸಂಬಂಧ ಇದೆ. ಇದು ಜನರ ಸಾಮರಸ್ಯ ಹಾಳು ಮಾಡಿಕೊಳ್ಳೋದಷ್ಟೇ ಅಲ್ಲದೆ ಅವರ ಕೆಟ್ಟ ದುರಾಸೆಯನ್ನು ಕೂಡ ಈ ನೀತಿಯಲ್ಲಿ ತುರ್ಕಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅನಿವಾರ್ಯ ಕೋರ್ಟ್ಗೆ ಹೋಗ್ಬೇಕು ಇವರು, ಡಿಗ್ರಿ ಮಾಡಿಸ್ಕೊಂಬನ್ನಿ, ಡಿಗ್ರಿ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ಒಟ್ನಲ್ಲಿ ಕೋರ್ಟಿಗೆ ತಳ್ಳಬೇಕು. ಓಕೆ, ಫೈನ್, ಐ ಗಾಟ್ ಇಟ್. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ಕಮೆಂಟ್.